ಭೂಮಿಗೆ ಹೆಸರು. ವಿಷ್ಣುವಿಗೆ ಒಂದು ಲಕ್ಷ್ಮೀ ಹೆಂಡತಿ, ಇನ್ನೊಂದು ಭೂ. ಶ್ರೀ ಭೂಮಿಭ್ಯಾಂ ಅರ್ಚಿತಂ ಯೋಗನಿಷ್ಠಂ ಹೇಳಿ ಪುರುಷ ಸೂಕ್ತದ ಆದಿಯಲ್ಲಿ ಹೇಳಿದರು. ಹೀಗಾಗಿ ಈ ಭೂಮಿಯ ಸ್ಮರಣೆ ಯಾವ ದಿನ ಆ ವರಾಹ ರೂಪದಲ್ಲಿರುವ ಮಹಾವಿಷ್ಣು ಭೂಮಿಯನ್ನು ಆ ಹಿರಣ್ಯಾಕ್ಷನ ಕೈಯಿಂದ ಕಸಿದು ಪುನಃ ಸ್ಥಾಪನೆ ಮಾಡಿದ್ನು, ಭೂಮಿ ಇಲ್ಲೇ ಒಳಿತೋ ಆ ದಿನಕ್ಕೆ ಹುಣ್ಣಿಮೆ ಬಂದಿತ್ತು. ಅದನ್ನು ನೆನಪಿಗಾಗಿ ಭೂಮಿ ಹುಣ್ಣಿಮೆ ಅಂತ ನಾವು ಆಚರಣೆ ಮಾಡ್ತೇವೆ. ಭೂಮಿಗೆ ಹುಣ್ಣಿಮೆ, ಭೂಮಿ ಹುಣ್ಣಿಮೆ. ಈ ಹುಣ್ಣಿಮೆ ಬಹಳ ಅಭಿವೃದ್ಧಿಯ ಸಂಕೇತ. ಚಂದ್ರನ ಪೂರ್ಣ ಕಲಾ ಸಾನ್ನಿಧ್ಯ ಇರ್ತದೆ ಅವತ್ತು. ಔಷಧೀಪತಿ ಚಂದ್ರ ಇಡೀ ಸ್ಥಾವರ ಜಗಂಬವೆಲ್ಲ ರಾತ್ರಿ ಜಾಗೃತವಾಗಿ ಅವನ ಬೆಳಕನ್ನು, ಅವನ ಜ್ಯೋತ್ಸ್ನ, ಅವನ ಕಿರಣವನ್ನು ಅನುಭವಿಸ್ತದೆ ಭೂಮಿ. ಅಂತಹ ಭೂಮಿಗೆ ಮತ್ತು ಸಮುದ್ರಕ್ಕೂ ಭರತ ಬರೋದು ಹುಣ್ಣಿಮೆ ದಿನವೇ. ಹಾಗೆ ಭೂಮಿಗೂ ಈ ಹುಣ್ಣಿಮೆ ಯಾಕೆ ಶ್ರೇಷ್ಠವಾಯಿತು ಅಂದರೆ ಅದು ಹುಟ್ಟಿದ ದಿನ. ಪುನಃ ಹುಟ್ಟುತ್ತದೆ, ಮೊದಲೇ ಇತ್ತು, ಅವ ಹಿರಣ್ಯಾಕ್ಷ ಕಟ್ಟಿದ ಅದನ್ನು, ಆಮೇಲೆ ವಿಷ್ಣು ಅದನ್ನು ಪುನಃ ಸ್ಥಾಪನೆ ಮಾಡ್ದ. ಆದ್ದರಿಂದ ಭೂಮಿಗೂ ವಿಷ್ಣುವಿಗೂ ಬಹಳ ಸಂಬಂಧ. ಅದಕ್ಕಾಗಿ ಹೇಳಿದ್ರು, ನಾ ವಿಷ್ಣು ಪೃಥ್ವೀಪತಿ. ಒಬ್ಬ ಭೂಪಾಲ ಆಗ್ತಾನೆ ಅಂತ ಆದರೆ ಭೂಮಿಯ ಪಾಲ ಹೌದು ಅಂತ ಆದರೆ ಭೂಮಿಯ ಗಂಡ ಅಂತ ಅರ್ಥ. ಒಂದು ಗಂಡ ಶ್ರೀಪತಿ ವಿಷ್ಣುವಿಗೆ ಲಕ್ಷ್ಮಿ ಹೆಂಡತಿ, ಇನ್ನೊಂದು ದೃಷ್ಟಿಯಿಂದ ಭೂಮಿ ಹೆಂಡತಿ. ಯಾರೇ ಭೂಮಿ ಪಾಲರಾದರೂ ಭೂಮಿಯನ್ನು ಪಾಲಿಸುವವರಾಗ್ತಾರೆ. ಅವರಿಗೆ ಅದನ್ನೇ ಹೇಳಿದರು, ನಾ ವಿಷ್ಣು ಅಲ್ಲದಿದ್ದರೆ ಒಬ್ಬ ಪೃಥ್ವೀಪತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪೃಥ್ವೀಪತಿ ಆಗ್ತಾನೆ ಅಂತಾದರೆ ವಿಷ್ಣುವಿನ ಅಂಶ ಜಾಗೃತವಾಗಿದೆ. ಹಾಗಾಗಿ ಈ ಭೂಮಿ ಹುಣ್ಣಿಮೆಯನ್ನು ನಾವು ಆರಾಧನೆ ದೃಷ್ಟಿಯಿಂದ ನಾಡಿದು ಇದು ಪ್ರತಿ ವರ್ಷ ಆಶ್ವಿನ ಶುದ್ಧ ಹುಣ್ಣಿಮೆ ದಿನ ಆಚರಣೆ ಮಾಡ್ತೇವೆ. ಯಾಕೆ ಅಂದರೆ ಒಂದು ನೆನಪಿಗಾಗಿ. ಭೂಮಿದೇವಿಯ ಋಣ ನಮ್ಮ ಮೇಲೆ ಬಹಳ ಇದೆ. ಯಾಕಂದರೆ ನಾವು ಏನು ಮಾಡಿದರೂ ಕ್ಷಮಯ ಧರಿತ್ರಿ ಒಂದು ಮಾತು ಬರ್ತದೆ. ಕ್ಷಮಾಗುಣ ಭೂಮಿಯಷ್ಟು ಯಾರಿಗೂ ಇರಲಿಕ್ಕಿಲ್ಲ, ಹೆಣ್ಣಿಗೆ ಇರಬೇಕು ಅಂತ ಒಂದು ಬರೀ ಹೇಳಿದ್ರು. ಕ್ಷಮಾಗುಣ ಸಂಪನ್ನೆ, ಅದಕ್ಕೆ ಕ್ಷಮ ಅಂತ ಹೆಸರು ಭೂಮಿಗೆ. ಭೂಮಿಯೇ ಕ್ಷಮ. ಅಂತಹ ಭೂಮಿಯ ಮೇಲೆ ನಾವು ಅಗಿತೇವೆ, ಕುರುತ್ತೇವೆ, ಮತ್ತು ಏನೆಲ್ಲ ಮಾಡ್ತೇವೆ, ಆದರೂ ಅದು ನಮಗೆ ಪ್ರತಿಫಲವನ್ನು ಕೊಡ್ತದೆ, ಫಲರೂಪವನ್ನು ತೋರಿಸ್ತದೆ ಅಂತಾದರೆ ಅಂತಹ ಭೂಮಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹುಣ್ಣಿಮೆ ಭೂಮಿ ಹುಣ್ಣಿಮೆ. ಭೂಮಿ ಹುಣ್ಣಿಮೆ ದಿನ ನಾವು ಭೂಮಿಗೆ ಪೂಜೆ ಮಾಡ್ತೇವೆ. ಹಾಗಿದ್ದರೆ ಇಡೀ ಭೂಮಿ ನಮಗೆ ಪೂಜೆ ಸಿಗಲಿಕ್ಕಿಲ್ಲ. ಆ ಭೂಮಿಯ ಮೇಲೆ ಬೆಳೆದ ಯಾವುದೋ ಒಂದು ಪುಷ್ಪವತ್ತಾದ ಒಂದು ವೃಕ್ಷಕ್ಕೆ ಭೂಮಿ ದೇವಿಯ ಆವಾಹನೆ ಮಾಡಿ ಎಲ್ಲ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೇವೆ. ಹಾಗೆ ಪ್ರಾರ್ಥನೆಯನ್ನು ಮಾಡುವಂತಹ ಪದ್ಧತಿ ಇದೆ. ಅದನ್ನೇ ಹೇಳಿದ್ರು, ಯಜ್ಞಸೂಕರ ಜಾಯೇತು. ಯಜ್ಞಸೂಕರ ಜಾಯ ಅಂದರೆ ಮಹಾವಿಷ್ಣುವಿನ ಹೆಂಡತಿ. ಅವ ವರಾಹ ರೂಪದಿಂದ ಬಂದು ಸಂರಕ್ಷಣೆ ಮಾಡಿದ್ದರಿಂದ ಮಹಾವಿಷ್ಣುವಿಗೂ ಸಂಬಂಧವನ್ನು ಕಲ್ಪನೆ ಮಾಡಿದರು. ಮಂಗಲೇ ಮಂಗಲಾಧಾರೆ ಮಾಂಗಲ್ಯೆ ಮಂಗಲಪ್ರಿಯೆ ಮಂಗಲೇಶತ್ವ ಮಂಗಲನ್ ದೇಹಿಮೇ ಫಲಂ. ಎಲ್ಲವೂ ಮಂಗಲ. ಈ ಭೂಮಿಯ ವಿಚಾರದಲ್ಲಿ ತನಗೂ ಮಂಗಲವನ್ನು ಉಂಟು ಮಾಡುವಂತ ಹೇಳ್ತಾರೆ. ಪುಣ್ಯಾಶ್ಚ ಪುಣ್ಯಮೂಲೆ ತಥಾ ಪುಣ್ಯಪ್ರದೇ ಭವೆ ರತ್ನಾಧಾರೆ ರತ್ನಗರ್ಭೆ ರತ್ನಾಕರ ಸಮನ್ವಿತೆ. ರತ್ನಾಧಾರ, ಈ ಭೂಮಿ ಒಳಗೆ ಏನೆಲ್ಲ ರತ್ನ ಇದೆಯೋ ನಮಗೆ ಗೊತ್ತು, ಇನ್ನೂ ಅದು ಸಂಶೋಧನೆ ಒಳಗಾಗ್ತಾ ಇದೆ. ಇದಕ್ಕೆ ರತ್ನಗರ್ಭೆ ಅಂತ ಹೆಸರು. ರತ್ನಾಧಾರಿಯೂ ಹೌದು. ಹಾಗೆ ರತ್ನಾಕರ ಸಮನ್ವಿತೆ, ರತ್ನಾಕರ ಎಲ್ಲ ರತ್ನಗಳ ಆಕರ ಸಮೂಹ ಭೂಮಿಯಲ್ಲಿದೆ. ಇನ್ನೊಂದು ದೃಷ್ಟಿಯಿಂದ ಸ್ತ್ರೀರತ್ನ ರೂಪೇ ರತ್ನಾಢ್ಯ. ಸ್ತ್ರೀಯೂ ಭೂಮಿಯ ಪ್ರತಿರೂಪ ಅಂತೇ ಕರೆದರು. ಒಂದು ಸ್ತ್ರೀ ಅಂದರೆ ಹೇಗೆ ಭೂಮಿ ಫಲವತ್ತಾಗಿ ನಮಗೆ ಸಸ್ಯವನ್ನು ಕೊಡ್ತದೆಯೋ ಹಾಗೆ ಹೆಣ್ಣೊಂದು ಗರ್ಭವನ್ನು ಧರಿಸಿ ಪುತ್ರಿ ರೂಪದ ಫಲವನ್ನು ಕೊಡ್ತಾಳೆ ಅಂತಾದರೆ ಭೂಮಿಗೂ ಹೆಣ್ಣಿಗೂ ಅವಿನಾಭಾವ ಸಂಬಂಧ. ಅದನ್ನೇ ಹೇಳಿದ್ರು ಸ್ತ್ರೀರತ್ನಭೂತೆ. ಸ್ತ್ರೀರತ್ನನು ನೀನೇ ರತ್ನಾಢ್ಯೆ. ರತ್ನ ವರಪ್ರದೆ ಸರ್ವಶೋಭಾ ಸಮನ್ವಿತೆ ಸರ್ವಸಸ್ಯಾಕರೇ ಕಾಲೇ ಸರ್ವಸಾನ್ನಿಧ್ಯದೋ ಭವ ಇತ್ಯಾದಿ ಶ್ಲೋಕಗಳಿಂದ ಅವತ್ತು ಪ್ರಾರ್ಥನೆ ಮಾಡ್ತಾರೆ. ಏನೆಲ್ಲ ನಮ್ಮ ಅಪರಾಧಿದ್ರು ಕ್ಷಮಿಸಿ ಭೂಮಿದೇವಿಯೇ ತನಗೆ ಒಳ್ಳೆಯ ಫಲವನ್ನು ಪುಷ್ಪವನ್ನು ಕೊಡು, ಸಮೃದ್ಧಿಯನ್ನು ಉಂಟು ಮಾಡು. ನಿನಗೆ ನಾವು ಹಿಂಸೆ ಕೊಡ್ತೇವೆ, ಅಗಿತೇವೆ, ಕೊಡ್ತೇವೆ, ಆದರೆ ನೀ ಅದನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಅನುಗ್ರಹ ದೃಷ್ಟಿಯಿಂದ ನೋಡು. ಯಾಕಂದರೆ ಭೂಮಿಯ ಪ್ರಾರ್ಥನೆ ಅಂದರೆ ವಿಷ್ಣುವಿನ ಪ್ರಾರ್ಥನೆ. ವಿಷ್ಣು ಭೂಮಿ ಮತ್ತು ಲಕ್ಷ್ಮೀ ವಿಷ್ಣು ಪರಸ್ಪರ ಸಂಬಂಧ ಇದೆ, ಹಿಂದೆ ಹೇಳಿದ್ದೇನೆ. ಹೀಗಾಗಿ ಭೂಮಿ ಪೂಜೆ ಅಂದರೆ ವಿಷ್ಣು ಪೂಜೆ. ವಿಷ್ಣು ಇಲ್ಲದೆ ಭೂಮಿ ಇಲ್ಲ, ಭೂಮಿ ಇಲ್ಲದೆ ನಾ ವಿಷ್ಣು ಪ್ರತಿ ಅದನ್ನು ಹೇಳ್ತೇನೆ.
ಹೀಗಾಗಿ ಈ ಹುಣ್ಣಿಮೆ ಏನಿದೆ ಜಾಗೃತವು ಚಂದ್ರನ ಪೂರ್ಣಕಲಾ ಸಾನ್ನಿಧ್ಯ ಅವತ್ತೇ ಇರ್ತದೆ. ಅದು ಭೂಮಿಗೆ ಆಹ್ಲಾದಕರವಾದದ್ದು, ನಮ್ಮ ಮನಸ್ಸಿಗೂ ಆಹ್ಲಾದವನ್ನು ಉಂಟು ಮಾಡುವಂಥದ್ದು. ಅದೇ ಜನ್ಮೆ ಆ ಭೂದೇವಿ ಈ ಪುನಃ ಈ ಲೋಕದಲ್ಲಿ ಅವಳ ಸ್ಥಿತಿ ಉಂಟಾಯಿತು. ಅದ್ಯಾರಿಂದ? ಮಹಾವಿಷ್ಣುವಿನಿಂದ. ಹೀಗಾಗಿ ಮಹಾವಿಷ್ಣುವಿನ ಸ್ಮರಣೆ, ಭೂದೇವಿಯ ಸ್ಮರಣೆ, ಲಕ್ಷ್ಮಿಯ ಸ್ಮರಣೆ ಅವತ್ತು ನಾವು ಮಾಡಲೇಬೇಕು, ಮಾಡ್ತೇವೆ. ಹೀಗಾಗಿ ಭೂಮಿ ಹುಣ್ಣಿಮೆಯ ಆಚರಣೆ ಬಹು ಹಿಂದಿನಿಂದ. ಆಮೇಲೆ ಬೆಳೆ ಬೇಸಾಯದ ಆರಂಭ ಇನ್ಮೇಲೆ ಶುರುವಾಗ್ತದೆ. ಸರ್ವಗರ್ಭ ಸಮನ್ವಯತೆ, ಎಲ್ಲ ಫಲಪುಷ್ಪಗಳು ಗರ್ಭಿತವಾಗ್ತವೆ. ಬೇಕಾದ್ರೆ ನೋಡಿ, ಭತ್ತ ಇದ್ದರೆ ಭತ್ತವು ತುಂಬಿಕೊಂಡಿರ್ತದೆ ಭತ್ತಕ್ಕೇನೆ. ಹಾಗೆ ಅಡಿಕೆ, ಹಾಗೆ ಎಲ್ಲ ಬೆಳೆ ರತ್ನಗರ್ಭ ಗರ್ಭವಾಗಿ ಇರ್ತದೆ. ಇಷ್ಟರ ಮೇಲೆ ಭೂಮಿ ಹುಣ್ಣಿಮೆ ನಂತರ ಆರಂಭವಾಗ್ತದೆ ಎಲ್ಲ ಕೊಯ್ಲು, ಅಥವಾ ಕೊನೆ ಕೊಯ್ಲು, ಅಥವಾ ಗದ್ದೆ ಕೊಯ್ಲು ಇತ್ಯಾದಿ. ಇದೆಲ್ಲ ಆರಂಭಕ್ಕೆ ಅವಳನ್ನು ಪೂಜೆ ಮಾಡಬೇಕು. ಯಾಕಂದರೆ ಅವಳಿಂದ ಫಲ ಬರ್ತಾ ಇದೆ, ಅದಕ್ಕೆ ಕೈ ಸೇರಬೇಕಲ್ಲ. ಹೀಗಾಗಿ ಭೂಮಿ ಹುಣ್ಣಿಮೆಯನ್ನು ನಾವು ಅರ್ಥವತ್ತಾಗಿ ಆಚರಣೆ ಮಾಡ್ತೇವೆ. ಅದರಲ್ಲಿಯೂ ಈ ಸತಿ ಮಂಗಳವಾರ ಭೂಮಿ ಹುಣ್ಣಿಮೆ ಬಂದಿದೆ. ಮಂಗಲನಿಗೆ ಭೂಪುತ್ರ ಅಂತ ಹೆಸರು. ಭೂಮಿಪುತ್ರ ಮಂಗಲ. ಆದ್ದರಿಂದ ಮಂಗಳವಾರವೇ ಭೂಮಿ ಹುಣ್ಣಿಮೆ ಬಂದಿದ್ದರಿಂದ ವಿಶೇಷವಾದ ಫಲ ಇದೆ. ಹೀಗಾಗಿ ಅಂತಹ ಭೂದೇವಿಯು ನಿಮಗೆ ಲೋಕಕ್ಕೆ ಒಳ್ಳೆಯದನ್ನು ಮಾಡಲಿ, ಆದಷ್ಟು ಕಡಿಮೆ ಹಿಂಸೆಯವಳಿಗೆ ಕೊಟ್ಟು ಹೆಚ್ಚಿನ ಫಲವನ್ನು ನಾವು ಪಡೆಯುವಂತಾಗಲಿ ಅಂತ ಹಾರೈಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಎಷ್ಟೊತ್ತ